ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನೆ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಎಲ್ಲ ತಯಾರಿ ಮಾಡಿಕೊಂಡು ಇವತ್ತು ಎಣ್ಣೆ ಸ್ನಾನ ಮಾಡಬೇಕು. ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಎಲ್ಲ ಬೇಗ ಬನ್ನಿ ಅಂತ ಸಂಗೀತ ಎಲ್ಲರನ್ನೂ ಕರೀತಿರ್ತಾರೆ. ಅಷ್ಟರಲ್ಲಿ ಅಜಿತ್ಗೆ ಇವತ್ತು ನಾನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಜ್ಜಿ ಏನು ಹೇಳ್ತಾ ಇದ್ದೀರಾ ನೀವು? ನನಗೇನು ಮದುವೆ ಆಗಿಲ್ಲ ಅನ್ಕೊಂಬಿಟ್ರಾ? ನನಗೆ ಮದುವೆ ಆಗಿ ಮೊದಲನೇ ಯುಗಾದಿ ಇದು. ಅದು ಅಲ್ಲದೆ ನಾನು ಹೆಂಡ್ತಿನೇ ಎಣ್ಣೆ ಹಚ್ಚಿ ನಂಗೆ ಸ್ನಾನ ಮಾಡಿಸ್ಬೇಕು. ನಾವಿಬ್ಬರು ಒಟ್ಟಿಗೆ ಯುಗಾದಿ ಆಚರಿಸ್ಬಾರ್ದಾ? ಚಿನ್ನ ಎಲ್ಲಿದೆಯಾ ಚಿನ್ನ, ಬೇಗ ಬಾ. ಅಜಿತ್ ಕರೆದಾಗ ಭೂಮಿ ರೀ ಬಂದೆ ಅಂತ ಭೂಮಿ ಬರ್ತಾಳೆ. ಏನು ಭೂಮಿ, ನೀನು ಹಬ್ಬದಿನ ಇಷ್ಟು ಬೇಜಾರಲ್ಲಿ ಕೂತಿದ್ಯಲ್ಲ, ಇವತ್ತು ನೀನು ನನಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಮದುವೆ ಆದಮೇಲೆ ನಮ್ಮ ಮೊದಲನೇ ವರ್ಷದ ಯುಗಾದಿ ಇದು ಅಂತ ಅಜಿತ್ ಹೇಳ್ತಾನೆ. ಆದರೆ ಅದು ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಬೇರೆ ವಿಷಯ ಎಲ್ಲ ತಲೆಯಿಂದ ತೆಗೆದಾಕು. ಇವತ್ತು ಎಣ್ಣೆ ಹಚ್ಚಿ ನೀನು ನನಗೆ ಸ್ನಾನ ಮಾಡಿಸ್ಬೇಕು. ಇವತ್ತು ಭರ್ಜರಿಯಾಗಿ ಊಟ ಮಾಡಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಏನು ಎಷ್ಟು ಹೇಳಿದ್ರು ಇನ್ನು ಪಿಲ್ಲರ್ ಥರ ನಿಂತ್ಕೊಂಡಿದೆಯಲ್ಲ, ಬಾ ಬೇಗ ಎಣ್ಣೆ ಹಚ್ಚು ಅಂತ ಅಜಿತ್ ಹೇಳ್ತಾನೆ. ಭೂಮಿ ಬಾರಮ್ಮ ಬೇಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸು ಅಂತ ಸಂಗೀತನೂ ಕರೀತಾರೆ. ಆಗ ಭೂಮಿ ಅಜಿತ್ಗೆ ಎಣ್ಣೆ ಹಚ್ಚಕ್ಕೆ ಅಂತ ಹೋಗ್ತಾಳೆ. ಇದನ್ನ ನೋಡಿ ಮಾಮ್, ನಾನೇ ಪಕ್ಕದಲ್ಲಿ ನಿಂತಿದ್ದೀನಿ, ನನ್ನೇ ಕರೆದಿದ್ರೆ ಆಗ್ತಾ ಇರಲಿಲ್ವಾ? ಭೂಮಿ ನಿಧಾನವಾಗಿ ಸ್ವಲ್ಪನೇ ಎಣ್ಣೆ ಹಚ್ತಾ ಇರ್ತಾಳೆ. ಈ ಥರ ನೀನು ಇಷ್ಟಿಷ್ಟೇ ಎಣ್ಣೆ ತೊಗೊಂಡು ಹಚ್ತಾ ಇದ್ರೆ ನನ್ನ ಮಗನಿಗೆ ಇಷ್ಟ ಆಗಲ್ಲ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡು ಅಂತ ಸಂಗೀತ ಹೇಳ್ತಾರೆ. ಭೂಮಿ ತಲೆಗೆ ಮೈಕೈಗೆ ಎಲ್ಲ ಎಣ್ಣೆ ಹಚ್ಚಿ ಅಜಿತ್ಗೆ ಸ್ನಾನ ಮಾಡೋಕ್ಕೆ ಹೇಳ್ತಾಳೆ. ಆಗ ಅಜಿತ್ಗೆ ಕೂಡ ಸಂತೋಷ ಆಗುತ್ತೆ. ಸತ್ಯಣ್ಣ, ಭೂಮಿ ಇದೇ ಥರ ಯಾವಾಗಲೂ ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಆದಷ್ಟು ಬೇಗ ಕೇಸ್ ಬಗ್ಗೆ ವಿಚಾರಣೆ ಶುರು ಮಾಡ್ತೀನಿ. ಅದಕ್ಕೂ ಮುಂಚೆ ಭೂಮಿ ಮನೇಲಿ ಖುಷಿಯಾಗಿರ್ಬೇಕು ಅಂತ ಸತ್ಯಣ್ಣನ ಹತ್ರ ಅಜಿತ್ ಹೇಳ್ತಾನೆ. ಮತ್ತೆ ನಿಮ್ಗೇನಾದರೂ ಅಡುಗೆಗೆ ಸಹಾಯ ಮಾಡಲ ಅಂತ ಭೂಮಿ ಕೇಳ್ತಾಳೆ. ಅಯ್ಯೋ ಬೇಡಮ್ಮ, ಪರವಾಗಿಲ್ಲ, ನಿನ್ನ ಪಾಡಿಗೆ ನೀನು ಖುಷಿಯಾಗಿರು, ನಗ್ನಗ್ತಾ ಮನೆಯವ್ರ ಜೊತೆ ಮಾತಾಡಿದರೆ ನಮ್ಗೆ ಅಷ್ಟೇ ಸಾಕು ಸಂಗೀತ ಹೇಳ್ತಾರೆ. ಆಗ ಹೌದೌದು, ನಗ್ನಗ್ತಾ ಮಾತಾಡಲೇಬೇಕು, ಯಾಕಂದರೆ ಅಂತ ದೊಡ್ಡ ಕೆಲಸ ಮಾಡಿದಾಳಲ್ವಾ, ಅದಕ್ಕೆ ಖುಷಿಯಾಗಿರಲೇಬೇಕು ಇವಳು. ಅಂಜನಾ ಹೇಳಿದಾಗ, ಅಂಜನಾ ನಿಂಗೆ ಸ್ವಲ್ಪನಾದ್ರೂ ಏನು ಅನ್ಸಲ್ವಾ? ಒಬ್ಬ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಈ ಥರ ಶತ್ರುತ್ ಮಾಡ್ತೀಯಲ್ಲ, ನಿನಗೇನು ಅನ್ಸೋದೇ ಇಲ್ವಾ ಅಂತ ಕೋಪ ಮಾಡಿಕೊಂಡು ಸಂಗೀತ ಬೈತಾರೆ. ಅಯ್ಯೋ, ಇರೋದನ್ನೇ ಹೇಳಿದ್ದು, ಇಲ್ಲದೆ ಇರೋದನ್ನೆಲ್ಲ ಏನು ಹೇಳಿಲ್ವಲ್ಲ ನಾನು ಅಂತ ಅಂಜನಾ ಹೇಳ್ತಾಳೆ. ಇವತ್ತು ಹಬ್ಬ ಬೇರೆ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು, ನೀನು ಯಾಕೆ ನನ್ನ ಹತ್ರ ಬೈಸ್ಕೊತೀಯ? ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ನೆನ್ನೆ ತೋರಿಸಿದ್ದೀನಲ್ವ ಏನಾಗುತ್ತೆ ಅಂತ, ಅದೇ ಮತ್ತೆ ರಿಪೀಟ್ ಆಗುತ್ತೆ. ಹಬ್ಬದ ದಿನ ಆಡಬೇಕಾಗುತ್ತೆ ಅಂತ ಅಜಿತ್ ಹೇಳ್ತಾನೆ. ಏನು ಕರ್ಮನೋ ಏನೋ, ಏನು ಮೋಡಿ ಮಾಡಿದಾಳೋ ಇವಳು, ಯಾವಾಗ ನೋಡು ಚಿನ್ನ ಅಂತ ಅಂದ್ಕೊಂಡು ಯಾವಾಗ ನೋಡು ಭೂಮಿಯಿಂದನೇ ಇರ್ತಾನೆ ಅಂತ ಕೋಪ ಮಾಡ್ಕೊಂಡು ಅಂಜನಾ ಹೇಳ್ತಾಳೆ. ಪುಟ್ಟ, ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಲ್ವಾ, ಇನ್ನು 1 ವಾರ ಅಷ್ಟೇ ಭೂಮಿನ ಮನೆಯಿಂದ ಆಚೆ ಹಾಕ್ತೀನಿ. ಅಜ್ಜಿ 1 ವಾರ ಅಷ್ಟೇ ತಾನೇ ಟೈಮ್ ಕೊಟ್ಟಿರೋದು. ಮನೆಯಿಂದ ಆಚೆ ಹೋಗ್ತಾಳೆ. ಈ ಅಜಿತ್ ಕೈಯಲ್ಲಿ ಭೂಮಿ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋಕ್ಕಾಗೋದೇ ಇಲ್ಲ ಅಂತ ದೇವಯಾನಿ ಅಂದ್ಕೊಂಡು ಆ ಭೂಮಿಗೆ ಇದೇ ಕಡೆ ಹಬ್ಬ ಅಜಿತ್ ಜೊತೆ ಮತ್ತು ಮನೆಯವ್ರ ಜೊತೆ ಅಂತೇಳಿ ದೇವಯಾನಿ ನಗ್ತಾ ಇರ್ತಾರೆ. ಮುಂದಿನ ವರ್ಷ ಯುಗಾದಿಗೆ ನಾನು ಅಜಿತ್ ಮದುವೆ ಆಗಿರ್ತೀವಿ ಅಂತ ಅಂಜನಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.